ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ನಡೆ ಸತ್ಯದ ಕಡೆ ಸ್ನೇಹಿತರೆ, ಈ ದಿನದ ಸುದ್ದಿ ನೋಡೋಣ ಬನ್ನಿ. ಮಹಿಳೆಯರ ಸಬಲೀಕರಣ ಹಾಗೂ ಶ್ರೇಯ ಅಭಿವೃದ್ಧಿಯ ದೃಷ್ಟಿಯಿಂದ ಕಾಗವಾಡ ತಾಲೂಕಿನ ಉಗರ್ ಖುರ್ದದ ಹನುಮಾನ ಮಂದಿರದಲ್ಲಿ ಮಹಿಳಾ ಶಕ್ತಿ ಘಟಕದ ಉದ್ಘಾಟನೆಯನ್ನು ಜುಲೈ 27ರಂದು ಮಾಡಲಾಯಿತು. ಕಾಗವಾಡ ಮತಕ್ಷೇತ್ರದ ಯುವ ನಾಯಕರಾದ ರಾಹುಲ್ ಮಹಾದೇವ್ ಕಟಗೇರಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಾ, ಸಮಾಜದ ಪ್ರಗತಿಯಲ್ಲಿ ಮಹಿಳೆಯರ ಪಾತ್ರ ಅಪಾರವಾಗಿದ್ದು, ಮಹಿಳಾ ಶಕ್ತಿ ಘಟಕವು ಮಹಿಳೆಯರ ಸ್ವಾವಲಂಬನೆಗೆ ದೊಡ್ಡ ವೇದಿಕೆಯಾಗಲಿ, ಕಾಗವಾಡ ತಾಲೂಕಿನಲ್ಲಿ ಮಹಿಳಾ ಸಂಘಟನೆಗಳು ಹೆಚ್ಚಾಗಲಿ, ಅನ್ಯಾಯಕ್ಕೆ ಒಳಗಾದ ಮಹಿಳೆಯರಿಗೆ ನ್ಯಾಯ ಸಿಗುವಂತೆ ವ್ಯವಸ್ಥೆ ಆಗಲಿ, ಮಹಿಳೆಯರ ಪರ ಧ್ವನಿ ಎತ್ತಲು ನಾನು ಸದಾ ಸಿದ್ಧನಿದ್ದೇನೆ ಎಂದು ಹೇಳುತ್ತಾ ಈ ರೀತಿಯಾಗಿ ಮುಂದೆ ಮಾತನಾಡಿದರು. ಯಾರಿಗೆ ಅನ್ಯಾಯ ಆದ್ರೆ, ಯಾರಿಗೆ ತೊಂದರೆ ಆದ್ರೂ ಯಾವತ್ತೂ ನಮ್ಮ ಕೈಲಿ ನಾವು ಬೆಂಬಲವಾಗಿ ಯಾವತ್ತೂ ನಿಲ್ತಕ್ಕಂಥ ಮಾತನ್ನು ಹೇಳಿ ಭಾರವನ್ನು ಹೊರಿಸಿದ್ರಿ. ನಿಮ್ಮ ಜವಾಬ್ದಾರಿ ನಮ್ಮದದ. ನೀವು ಯಾವತ್ತೂ ಉಗಾರದಲ್ಲಿ ಸ್ಟ್ರೈಕ್ ಮಾಡ್ರಿ, ಹೋರಾಟ ಮಾಡ್ರಿ, ಕಾರ್ಯಕ್ರಮ ಇಡ್ರಿ, ನಮ್ಗೆ ಒಂದು ಕರೆ ಮಾಡ್ರಿ, ನಾವು ಬಂದು ನಿಮ್ಮ ಹತ್ರ ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸ್ತೀವಿ. ಮತ್ತು ನಿಮಗೆ ಏನಾದರೂ ಸಜೆಷನ್ ಬೇಕಾದರೂ ಕೂಡ ಹೇಳ್ರಿ, ನಾವು ನಿಮಗೆಲ್ಲ ಸಜೆಷನ್ ಕೂಡ ಮಾಡ್ತೀವಿ. ಮತ್ತು ನಿಮ್ಗೆ ಹಲವಾರು ಕಾನೂನುಗಳದಾವು ಮಹಿಳೆಯರಿಗೆ, ಆ ಕಾನೂನುಗಳನ್ನೆಲ್ಲ ಬಳಸ್ಕೊಳ್ರಿ. ಎಲ್ಲಿ ಸಮಾಜದಲ್ಲಿ ಬಾಲ್ಯ ಆಗ್ತದ ಆ ಬಾಲ್ಯ ತಡೆಗಟ್ಟುವಂತ ಕೆಲಸವನ್ನ ಮಾಡ್ರಿ. ಕಾರ್ಯಕ್ರಮದ ಅತಿಥಿ ಸ್ಥಾನ ವಹಿಸಿದ್ದ ಶಿಕ್ಷಕಿ ಲತಾ ಸಂಗಾವೆ ಅವರು ಮಾತನಾಡುತ್ತಾ, ಮಹಿಳೆಯರು ಸಂಘಟಿತರಾಗಿ ಅನ್ಯಾಯದ ವಿರುದ್ಧ ಹೋರಾಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಆಗಮಿಸಿದ ನೌಶಾದ್ ಮುಲ್ಲಾ ಅವರು ಮಾತನಾಡುತ್ತಾ, ರಾಹುಲ್ ಕಟಗೇರಿ ಅವರು ಕಾಗವಾಡ ಮತಕ್ಷೇತ್ರದಲ್ಲಿ ಸಂಘಗಳನ್ನು ಕಟ್ಟಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ. ಇದನ್ನು ನೋಡಿದ ಜನರು ಇವರು ಕಾಗವಾಡ ಮತಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಲಿ ಎಂದು ಬಯಸುತ್ತಿದ್ದಾರೆ ಎಂದರು. ಜನ ಸೇವಕ ವಿನಾಯಕ್ ಕಾಂಬ್ಳೆ, ರಾಜು ಕಟಗೇರಿ, ಸುಭಾಷ್ ಖೋತ್ಲಾಂಡೆ ಮಾತನಾಡಿದರು. ಮಹಿಳಾ ಶಕ್ತಿ ಸಂಘದ ಅಧ್ಯಕ್ಷೆ ಸರೋಜಿನಿ ಕಿತ್ತೂರ್, ಕಾರ್ಯದರ್ಶಿ ಅನಿತಾ ಕುಲಕರ್ಣಿ, ಉಪ ಅಧ್ಯಕ್ಷೆ ಪಾರ್ವತಿ ಕಾರಜಗಿ ಹಾಗೂ ದಾವುಲ್ ಮಲಿಕ್ ಜಮಖಾನೆ ಸೇರಿದಂತೆ ಅನೇಕ ಪ್ರಮುಖ ನಾಯಕರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು. ರಾಘವೇಂದ್ರ ಕುಲಕರ್ಣಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು.